Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed day in the presence of God. ಸನ್ನಿಧಾನದಲ್ಲಿ ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Church, we are on this topic. ನಾವು ಈ ಒಂದು ವಿಚಾರವಾಗಿ ಧ್ಯಾನ ಮಾಡ್ತಾ ಇದ್ದೇವೆ. To keep our deliverance, our freedom. ನಮ್ಮ ಒಂದು ಸ್ವತಂತ್ರವನ್ನ, ನಮ್ಮ ಒಂದು ಬಿಡುಗಡೆಯನ್ನ ನಾವು ಯಾವ ರೀತಿ ಕಾಪಾಡಿಕೊಳ್ಳುವುದು ಅನ್ನೋ ವಿಚಾರವಾಗಿ ಧ್ಯಾನ ಮಾಡಲಿಕ್ಕೆ ಬಂದಿದ್ದೇವೆ. For any country, it is important to have independence. ಯಾವುದಾದರೂ ರಾಷ್ಟ್ರವಾಗಿರಲಿ ಅದಕ್ಕೊಂದು ಸ್ವತಂತ್ರವಿರುವುದು ಬಹಳ ಪ್ರಾಮುಖ್ಯವುಳ್ಳಂತ ವಿಚಾರವಾಗಿದೆ. The countries they fight for their freedom. ಆ ದೇಶದ ಜನರು ಅವರ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಅವರು ಹೋರಾಡುವವರಾಗಿದ್ದಾರೆ. How much more important that we fight for our soul's spirit freedom. ಹಾಗಾದ್ರೆ ನಮ್ಮ ಆತ್ಮ, ನಮ್ಮ ಪ್ರಾಣಕ್ಕೆ ನಾವು ಬಿಡುಗಡೆಯನ್ನ ಹೊಂದಿಕೊಳ್ಳುವುದು ಮತ್ತು ಸ್ವತಂತ್ರಕ್ಕೋಸ್ಕರ ಹೋರಾಡುವುದು ಎಷ್ಟು ಪ್ರಾಮುಖ್ಯವುಳ್ಳದ್ದು ಅನ್ನೋದನ್ನ ನಾವು ಅರಿತವರಾಗಿದ್ದೇವೆ. God is speaking to you about the freedom. ಇವತ್ತಿನ ದಿವಸ ದೇವರು ಸ್ವತಂತ್ರದ ವಿಚಾರವಾಗಿ ನಿಮ್ಮ ಜೊತೆ ಮಾತನಾಡುತ್ತಿದ್ದಾರೆ. You must understand that you are into some bondage in your life. ನಿಮ್ಮ ಜೀವಿತದಲ್ಲಿಯೇ ಸಭೆಯೇ ನೀವು ಒಂದನ್ನ ಅರ್ಥ ಮಾಡಿಕೊಳ್ಳಬೇಕು, ನೀವು ಯಾವುದೋ ಒಂದು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ. Some people doesn't even know they are in certain bondages. ಕೆಲವರಿಗೆ ಇನ್ನೂ ಗೊತ್ತಿಲ್ಲ ನೀವು ಅನೇಕ ಒಂದು ಬಂಧನಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ ಅನ್ನೋದು ಇನ್ನೂ ಗೊತ್ತಿಲ್ಲ. Some families will be in bondage. ಕೆಲವು ಕುಟುಂಬಗಳು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾವೆ. Your health will be in bondage. ನಿಮ್ಮ ಆರೋಗ್ಯವು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. Job life will be in bondage. ನಿಮ್ಮ ಉದ್ಯೋಗವು ಒಂದು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. You will be into emotional bondages. ನೀವು ಒಂದು ಭಾವನಾತ್ಮಕವಾದ ಒಂದು ಬಂಧನಕ್ಕೆ ಸಿಕ್ಕಿ ಹಾಕಿಕೊಂಡಿದ್ದೀರಿ. Some people in generational bondages. ಕೆಲವರನ್ನು ನೋಡುವಾಗ ಅವರ ತಲೆಮಾರುಗಳ ಬಂಧನದಿಂದ ಸಿಕ್ಕಿ ಹಾಕಿಕೊಂಡಿದ್ದಾರೆ. Father dies at certain age. ತಂದೆ ಒಂದು ಒಂದು ವಯಸ್ಸಿನಲ್ಲಿ ಸಾಯುತ್ತಾರೆ. Same age the son will also die. ಅದೇ ಒಂದು ತಂದೆಯ ಮಗನು ಅದೇ ವಯಸ್ಸಿನಲ್ಲಿ ಸಾಯುತ್ತಾನೆ. The mother gets some problem at certain age. ಒಂದು ತಾಯಿ ಒಂದು ಸಮಯದಲ್ಲಿ ಒಂದು ಏಜ್ ಅಲ್ಲಿ ಒಂದು ವಯಸ್ಸಿನಲ್ಲಿ ಅವರಿಗೆ ಸಮಸ್ಯೆ ಉಂಟಾಗುತ್ತದೆ. The same age even daughter will be into same bondage. ಅದೇ ಒಂದು ಸಮಸ್ಯೆ ಮಗಳ ಜೀವಿತದಲ್ಲಿ ಕೂಡ ಉಂಟಾಗುತ್ತದೆ. God says, ಇವತ್ತಿನ ದಿವಸ ದೇವರು ಈ ರೀತಿಯಲ್ಲಿ I ಹೇಳುತ್ತಿದ್ದಾರೆ, will give you deliverance. ನಾನು ನಿಮಗೆ ಬಿಡುಗಡೆಯನ್ನು ಕೊಡುತ್ತೇನೆ. The Bible says, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ if ಇದೆ, the son sets you free, you shall be free. ಒಂದು ವೇಳೆ ಮಗನು ನಿಮ್ಮನ್ನ ಬಿಡುಗಡೆ ಮಾಡುವುದಾದ್ರೆ ನೀವು ಬಿಡುಗಡೆಯನ್ನು ಹೊಂದುವವರಾಗಿರ್ತೀರಿ. Hallelujah. But when you receive the deliverance, ಆದ್ರೆ ಯಾವಾಗ ನೀವು ಬಿಡುಗಡೆಯನ್ನು ಹೊಂದಿಕೊಳ್ಳುತ್ತೀರೋ you should maintain and keep and preserve your freedom. ನೀವು ನಿಮ್ಮ ಆ ಬಿಡುಗಡೆಯನ್ನ ಸಂಭಾಲಿಸಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು, ಅದನ್ನ ನೀವು ಸಂಭಾಲಿಸಿಕೊಂಡು ಮುಂದೆ ಸಾಗಬೇಕು. This question we began this message. ಈ ಒಂದು ಪ್ರಶ್ನೆಯೊಂದಿಗೆ ಈ ಒಂದು ಸಂದೇಶವನ್ನು ನಾವು ಪ್ರಾರಂಭ Can ಮಾಡಿದ್ದೇವೆ. you lose your deliverance? ನಿಮಗೆ ಸಿಕ್ಕಿದಂತ ಬಿಡುಗಡೆಯನ್ನ ನೀವು ಕಳೆದುಕೊಳ್ಳುವುದಕ್ಕೆ ಸಾಧ್ಯತೆ ಇದೆಯಾ? Definitely yes. ಹೌದು, ಅದು ಖಂಡಿತವಾಗಿ ಹೌದು. Can you lose your faith? ನಿಮ್ಮ ನಂಬಿಕೆಯನ್ನು ನೀವು ಕಳೆದುಕೊಳ್ಳುವುದಕ್ಕೆ ಸಾಧ್ಯತೆ ಇದೆಯಾ? Again it is yes. ಅದು ಕೂಡ ಖಂಡಿತವಾಗಿ ಹೌದಾಗಿದೆ. Can you lose your salvation? ನಿಮ್ಮ ರಕ್ಷಣೆಯನ್ನ ನೀವು ಕಳೆದುಕೊಳ್ಳುವುದಕ್ಕೆ ಸಾಧ್ಯತೆ ಇದೆಯಾ? Yes, it is possible. ಹೌದು, ಖಂಡಿತವಾಗಿ ಅದು ಸಾಧ್ಯತೆ ಇದೆ. You go back to your old life. ಒಂದು ವೇಳೆ ನೀವು ಹಳೆಯ ಜೀವಿತಕ್ಕೆ ತಿರುಗಿ ಹೋಗುವುದಾದರೆ You will definitely lose what you have received from the Lord. ನೀವು ಖಂಡಿತವಾಗಿ ದೇವರಿಂದ ಏನನ್ನು ಹೊಂದಿಕೊಂಡಿದ್ದೀರೋ ಅದನ್ನ ಕಳೆದುಕೊಳ್ಳುವುದಕ್ಕೆ ಸಾಧ್ಯತೆ ಇದೆ. This is what yesterday we learned about. ನಿನ್ನೆ ದಿವಸ ನಾವು ಇದೇ ವಿಚಾರವಾಗಿ ಧ್ಯಾನ ಮಾಡಿದೆವು. Today let us continue with the same ಇವತ್ತಿನ message. ದಿವಸ ಅದೇ ಸಂದೇಶದೊಂದಿಗೆ ನಾವು ಮುಂದುವರಿಯೋಣ. So the second step, how to preserve our deliverance. ಎರಡನೇದಾಗಿ ನಾವು ನಮ್ಮ ಬಿಡುಗಡೆಯನ್ನ ಕಾಯ್ದುಕೊಳ್ಳುವುದಕ್ಕೋಸ್ಕರವಾಗಿ, ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಬೇಕಾದ ಎರಡನೇ ಹೆಜ್ಜೆ ಯಾವುದಾಗಿದೆ? What is the first step? ಮೊದಲನೇ ಹೆಜ್ಜೆ ಯಾವುದು? Don't go back to your old life. ನಿಮ್ಮ ಹಳೆಯ ಜೀವಿತಕ್ಕೆ ಮತ್ತೆ ತಿರುಗಿ ಹೋಗಬೇಡಿರಿ. Number 2, ಎರಡನೇದಾಗಿ this can preserve your life. ಇದು ನಿಮ್ಮ ಜೀವಿತವನ್ನ ಕಾಪಾಡಿಕೊಳ್ಳುವಂತಹ ಒಂದು ಎರಡನೇ ಒಂದು ಆಲೋಚನೆಯಾಗಿದೆ. When you are filled with the word and filled with the Spirit of God, ಯಾವಾಗ ನೀವು ದೇವರ ವಾಕ್ಯದಿಂದ ಮತ್ತು ದೇವರ ಆತ್ಮದಿಂದ ನೀವು ತುಂಬಿಸಲ್ಪಡುತ್ತೀರೋ you can maintain and preserve your deliverance. ನಿಮ್ಮ ಬಿಡುಗಡೆಯಲ್ಲಿ ನೀವು ಕಾಯ್ದುಕೊಳ್ಳಬಹುದು, ಉಳಿಸಿಕೊಳ್ಳಬಹುದು. See, Lord Jesus Christ, ಕರ್ತನಾದ ಯೇಸು he lives and reveals certain truths in the Bible. ಆತನು ಸತ್ಯವೇದದಲ್ಲಿ ಅನೇಕ ಸತ್ಯಗಳನ್ನು ನಮಗೆ ಪ್ರಕಟ ಮಾಡಿದ್ದಾನೆ. He tells what happens after deliverance. ಆ ಬಿಡುಗಡೆ ಆದ ನಂತರ ಏನ್ ನಡೆಯುತ್ತದೆ ಅನ್ನೋದನ್ನ ಆತನು ನಮಗೆ ತಿಳಿಸಿಕೊಟ್ಟಿದ್ದಾನೆ. Lord Jesus Christ, ಕರ್ತನಾದ ಯೇಸು He gives us freedom. ಆತನು ನಮಗೆ ಸ್ವಾತಂತ್ರ್ಯವನ್ನು He ಕೊಡುತ್ತಾನೆ. brings us deliverance. ಆತನು ನಮಗೆ ಬಿಡುಗಡೆಯನ್ನ ತಂದು ಕೊಡುತ್ತಾನೆ. He teaches how to have the deliverance.
ನಾವು ಬಿಡುಗಡೆಯನ್ನು ಹೇಗೆ ಪಡೆದುಕೊಳ್ಳಬೇಕು ಅನ್ನೋದನ್ನು ಹೇಳಿಕೊಡುತ್ತಾನೆ. At the same time, ಅದೇ ರೀತಿಯಲ್ಲಿ He also teaches how to preserve our deliverance. ಅದೇ ಸಮಯದಲ್ಲಿ ಆತನು ನಾವು ನಮಗೆ ಸಿಕ್ಕಿದಂತ ಬಿಡುಗಡೆಯನ್ನು ನಾವು ಕಾಪಾಡಿಕೊಳ್ಳುವುದು ಹೇಗೆ ಅನ್ನೋದನ್ನು At the ಹೇಳಿಕೊಡುತ್ತಾನೆ. same time, He tells us what happens after deliverance. ಅದೇ ಸಮಯದಲ್ಲಿ ಆತನು ಆ ಒಂದು ಬಿಡುಗಡೆ ಆದ ನಂತರ ನಮ್ಮ ಜೀವಿತದಲ್ಲಿ ಏನು ನಡೀತದೆ ಅನ್ನೋದನ್ನು ಹೇಳಿಕೊಡುತ್ತಾನೆ. Please open your Bibles to Matthew chapter 12, verse number 43 to 45. ನಿಮ್ಮ ಸತ್ಯವೇದವನ್ನು ಒತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 43ರಿಂದ 45 ವಚನಕ್ಕೆ ನಿಮ್ಮ ಸತ್ಯವೇದವನ್ನು This ತಿಳಿಸಿ. paragraph, these verses, ಈ ಒಂದು ವಾಕ್ಯಗಳು it talks about a person who's just delivered from the devil. ಯಾರು ಸೈತಾನನಿಂದ ಆಗತಾನೆ ಬಿಡುಗಡೆ ಹೊಂದಿದಂತ ವ್ಯಕ್ತಿಯ ಬಗ್ಗೆ ಮಾತನಾಡುತ್ತಿದೆ. Talking about one person ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ಇದೆ. just delivered by unclean ಆತನ spirit. ಆಗಲೇ ಆ ಕ್ಷಣದಲ್ಲಿ ದೆವ್ವದಿಂದ ಆತನ ಬಿಡುಗಡೆ ಹೊಂದಿದ್ದನು. Let us read the word. ಈ ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. Jesus says, ಯೇಸು ಕ್ರಿಸ್ತರು ಈ ರೀತಿಯಲ್ಲಿ ಹೇಳ್ತೇವೆ. not some apostles, not any apostles are there saying this. ಅಪೋಸ್ತಲರಿಗೆ ಇದನ್ನ ಹೇಳ್ತಾ ಇಲ್ಲ. Apostles are not saying this. ಅಪೋಸ್ತಲರು ಇದನ್ನ ಹೇಳ್ತಾ ಇಲ್ಲ. But Lord Jesus is saying this. ಕರ್ತನಾದ ಯೇಸು ತನ್ನ ಬಾಯಿಯ ಮಾತುಗಳಿಂದ ಇದನ್ನ ಹೇಳುತ್ತಿದ್ದಾನೆ. He says that when an unclean spirit goes out of a man, ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ the unclean spirit goes through dry places seeking rest and finds none. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತವೆ. Then the unclean spirit says, I will return to my house from which I came, and when he comes he finds it empty, swept and put in order. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ Then he goes and takes with him 7 other spirits more wicked than himself, and they enter and dwell there, and the last state of that man is worse than the first. ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರೆಕೊಂಡು ಬರುವುದು, ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗುವುದು. It's not Jesus Christ. ಸಭೆ ಕರ್ತನಾದ ಯೇಸು He reveals something very powerful. ಆತನು ಬಹಳ ಶಕ್ತವಾದ ವಿಚಾರವನ್ನು ಇಲ್ಲಿ See, ಪ್ರಕಟಪಡಿಸುತ್ತಾನೆ. whenever a person resists deliverance ಒಬ್ಬ ವ್ಯಕ್ತಿ ಯಾವಾಗ ಬಿಡುಗಡೆಯನ್ನು ಹೊಂದುತ್ತಾನೋ, from the unclean spirit, ಈ ಒಂದು ದೆವ್ವದಿಂದ ಬಿಡುಗಡೆ ಹೊಂದುತ್ತಾನೋ, the unclean spirit, it comes back to try and regain to enter this person's body. ಈ ದೆವ್ವವು ಮತ್ತೆ ಬಿಟ್ಟು ಹೋದ ನಂತರ ತಿರುಗಿ ಆ ಮನುಷ್ಯನ ಒಳಗೆ ನನಗೆ ಜಾಗ ಇದೆಯಾ ಅನ್ನುವುದನ್ನ ಅದು ಪ್ರಯತ್ನ What ಪಡುತ್ತಿರುತ್ತದೆ. are the possibilities that a man can allow the devil to re-enter that person? ಒಬ್ಬ ಮನುಷ್ಯನು ತನ್ನ ಒಳಗಡೆ ಆ ದೆವ್ವಗಳಿಗೆ ಅವಕಾಶ ಕೊಡುವುದಕ್ಕೆ ಯಾವ ಯಾವ ಒಂದು ಕಾರ್ಯಗಳಿದಾವೆ ಅನ್ನೋದನ್ನ ನೋಡಿಕೊಳ್ಳೋಣ. The Bible says, ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ the ಇದೆ. unclean spirit, ಆ ಒಂದು ದೆವ್ವವು when it looks to the same person, ಒಬ್ಬ ವ್ಯಕ್ತಿ ದೆವ್ವದಿಂದ ಬಿಡುಗಡೆ ಹೊಂದಿದಂತ ವ್ಯಕ್ತಿಯನ್ನು ನೋಡುವಾಗ if it sees if his life is empty, ಒಂದು ವೇಳೆ ಆತನ ಜೀವಿತ ಒಂದು ಖಾಲಿಯಾದ ಪಾತ್ರೆಯಾಗಿರುವುದಾದರೆ, it is clean, ಅದು ಬಹಳ ಅದಕ್ಕೆ ಆ ದೆವ್ವಕ್ಕೆ ಒಳಗಡೆ ಹೋಗುವುದಕ್ಕೆ ಬಹಳ ಸ್ವಚ್ಛವಾಗಿರುವುದಾದರೆ, put in order, ಓ ಸೈತಾನನು ಅಥವಾ ಆ ದೆವ್ವವು ನೆಲೆಗೊಳ್ಳುವುದಕ್ಕೆ ಬಹಳ ಚೆನ್ನಾಗಿರುವ ಸ್ಥಳವಾಗಿರುವುದಾದರೆ, no honor for that person, ಆ ವ್ಯಕ್ತಿಗೆ ಯಾವುದೇ ಒಂದು ಯಜಮಾನನು ಒಡೆಯನು ಇಲ್ಲದೆ ಇರುವುದಾದರೆ, for the devil, for the unclean spirit, it is very easy to re-enter that person's body. ಸೈತಾನನು ಅಥವಾ ದೆವ್ವವು ಆ ಒಂದು ವ್ಯಕ್ತಿಯ ಒಳಗೆ ಪುನಃ ತಿರುಗಿ ಬರುವುದಕ್ಕೆ ಬಹಳ ಸುಲಭವಾದ You ಮಾರ್ಗವಾಗಿರುತ್ತದೆ. need to learn this demon's nature. ಈ ಒಂದು ಸೈತಾನನ ಸ್ವಭಾವವನ್ನು, ದೆವ್ವದ ಸ್ವಭಾವವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. Demons, to operate, they need a body. ದೆವ್ವವು ಈ ಲೋಕದಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದರೆ ಅದಕ್ಕೊಂದು ಮನುಷ್ಯನ ದೇಹ If ಬೇಕಾಗಿದೆ. the person's body is empty ಒಂದು without Jesus Christ, ಒಂದು ವೇಳೆ ಆ ಒಂದು ಮನುಷ್ಯನ ಯಾರು ದೆವ್ವವು ಬಿಟ್ಟು ಹೋಗಿದೆಯೋ ಆ ಮನುಷ್ಯನ ದೇಹವು ಯೇಸು ಕ್ರಿಸ್ತನಿಲ್ಲದೆ ಇರುವಂತ ಖಾಲಿ ಜಾಗ ಅಲ್ಲಿರೋದಾದ್ರೆ, it is very easy for the unclean spirit to re-enter that person. ಆ ದೆವ್ವಕ್ಕೆ ಆ ಒಂದು ಮನುಷ್ಯನ ಒಳಗಡೆ ಪ್ರವೇಶ ಮಾಡುವುದಕ್ಕೆ ಬಹಳ ಸುಲಭವಾದ If ಮಾರ್ಗವಾಗಿರುತ್ತದೆ. the person is not filled with the word and with the Holy Spirit, ಒಂದು ವೇಳೆ ಆ ಮನುಷ್ಯನು ಪರಿಶುದ್ಧ ಆತ್ಮನಿಂದಲೂ ದೇವರ ಪರಿಶುದ್ಧ ವಾಕ್ಯದಿಂದಲೂ ಆತನು ತುಂಬಿಸಲ್ಪಡದೆ ಹೋದರೆ, the Bible says, ಸತ್ಯವಾದ ಈ ರೀತಿಯಲ್ಲಿ the ಹೇಳ್ತಾರೆ, evil spirit then comes back with 7 other more wicked spirits. ಸತ್ಯವೇದ ಹೇಳ್ತದೆ
ಅದು ಇನ್ನೂ ಕೆಟ್ಟದಾದ 7 ದೆವ್ವಗಳೊಂದಿಗೆ ಮತ್ತೆ ಆ ದೆವ್ವವು ಆ ಮನುಷ್ಯನ ಒಳಗಡೆ ಪ್ರವೇಶ So, some ಮಾಡುತ್ತದೆ. understanding this word. ಈ ಸಮಯದಲ್ಲಿ ಈ ವಾಕ್ಯವನ್ನು ನೀವು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ? You need to understand this for your deliverance. ನಿಮ್ಮ ಬಿಡುಗಡೆಗೋಸ್ಕರವಾಗಿ ಇದನ್ನು ನೀವು ಅರ್ಥ ಮಾಡಿಕೊಳ್ಳಲೇಬೇಕು. So, one-time deliverance is not difficult. ಒಂದು ಸಾರಿ ಬಿಡುಗಡೆ ಹೊಂದುವುದು ಬಹಳ ಕಷ್ಟಕರವಾದ ವಿಚಾರವಲ್ಲ. Gaining first rank for the first time is never difficult. ಮೊದಲನೇ ಬಾರಿ ಫಸ್ಟ್ ರ್ಯಾಂಕ್ ಅನ್ನ ಪಡೆಯುವುದು ಅದು ಬಹಳ ದೊಡ್ಡ ವಿಚಾರವಲ್ಲ. Every time keeping up the ranks or the first place, it is very difficult. ಪ್ರತಿ ಸಾರಿ ಕೂಡ ಫಸ್ಟ್ ರ್ಯಾಂಕ್ ಅನ್ನ ಪಡೆಯುವುದು, ಒಳ್ಳೆಯ ಮಾರ್ಕ್ಸ್ ಅನ್ನ ಪಡೆಯುವುದು ಅದು ಬಹಳ ಕಷ್ಟಕರವಾದ ವಿಚಾರ. Maintaining the deliverance in our life is very important. ನಮ್ಮ ಜೀವಿತದಲ್ಲಿ ನಮಗೆ ಸಿಕ್ಕಿದಂತ ಬಿಡುಗಡೆಯನ್ನ ಉಳಿಸಿಕೊಂಡು ಹೋಗುವುದು ಬಹಳ ಕಷ್ಟಕರವಾದ That's ವಿಚಾರ. why the Bible says, ಅದಕ್ಕೋಸ್ಕರವಾಗಿ ಸತ್ಯವೇದ ಹೇಳ್ತಾ you ಇದೆ, need to be filled with the Holy Spirit. ನೀವು ಪರಿಶುದ್ಧಾತ್ಮನಿಂದ ನೀವು You ತುಂಬಿಸಲ್ಪಡಬೇಕು. should be filled with the Word of God. ನೀವು ದೇವರ ವಾಕ್ಯದಿಂದ ತುಂಬಿಸಲ್ಪಡಬೇಕು. The Bible says in John chapter 8 verse number 31 and 32. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 31, 32 ವಚನಗಳನ್ನು ನೋಡುವಾಗ What Jesus says, ಯೇಸು ಕ್ರಿಸ್ತನಲ್ಲಿ ಏನನ್ನು ಹೇಳ್ತಿದ್ದಾನೆ ನೋಡ್ರಿ. you continue in my word. ನನ್ನ ವಾಕ್ಯದಲ್ಲಿ ನೀವು ನೆಲೆಗೊಂಡವರಾದರೆ, What the Bible says. ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, The Bible says if you continue in my word. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ, Can somebody say continuing in God's word? ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡವರಾಗಿರುತ್ತೇವೆ ಎಂದು ಹೇಳ್ರಿ. God's word. ದೇವರ ವಾಕ್ಯದಲ್ಲಿ, It's the word of God. ದೇವರ ವಾಕ್ಯವೇ, We should be filled with the word of God. ನಾವು ದೇವರ ವಾಕ್ಯದಿಂದ ತುಂಬಿಸಲ್ಪಡಬೇಕು. Hallelujah. Hallelujah. What Jesus says. ಅದನ್ನೇ ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. Continue in my word. ಒಂದು ವೇಳೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ, You are my disciples indeed. ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳಿರಿ, Then you shall know the truth and the truth will set you free. ಮತ್ತು ಆ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುವುದು ಎಂದು ಹೇಳಿದನು. This is what Jesus says. ಇದನ್ನೇ ಯೇಸು ಕ್ರಿಸ್ತನು When you ಹೇಳಿದನು. are filled with the words of God, ಯಾವಾಗ ದೇವರ ವಾಕ್ಯದಿಂದ ನೀವು you are ತುಂಬಿಸಲ್ಪಡುತ್ತೀರೋ, not empty person. ನೀವು ಖಾಲಿಯಾದಂತ ಯೇಸು ಕ್ರಿಸ್ತನು ಇಲ್ಲದ ವ್ಯಕ್ತಿಯಾಗಿರುವುದಿಲ್ಲ. You have the word inside you. ನಿಮ್ಮ ಒಳಗಡೆ ಯಾವಾಗ ದೇವರ You ವಾಕ್ಯವಿರುತ್ತದೋ, have God inside you. ನಿಮ್ಮ ಒಳಗಡೆ ದೇವರೇ ಇರುತ್ತಾನೆ. There is God inside you. ಯಾವಾಗ ನಿಮ್ಮಲ್ಲಿ ದೇವರಿರುತ್ತಾನೆ, There is the Holy Spirit inside you. ಪರಿಶುದ್ಧಾತ್ಮನು ನಿಮ್ಮ ಒಳಗಡೆ ಇರುತ್ತಾನೆ. This is what the Bible says. ಅದನ್ನೇ ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ You ಇದೆ, shall know the truth and the truth will set you free. ನೀವು ಸತ್ಯವನ್ನ ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತದೆ. So what Ephesians chapter 5 verse number 18 says. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ ಏನನ್ನ ಹೇಳ್ತಾ ಇದೆ? Don't be drunk with wine because that will ruin your life. Instead be filled with the Holy Spirit. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ. ಪವಿತ್ರಾತ್ಮ ಭರಿತರಾಗಿರಿ. Hallelujah. Hallelujah. Filled with the Holy Spirit. ಪರಿಶುದ್ಧಾತ್ಮನಿಂದ ನಾವು ತುಂಬಿಸಲ್ಪಡಬೇಕು. Filled with the word of ನಾವು God. ದೇವರ ವಾಕ್ಯದಿಂದ When ತುಂಬಿಸಲ್ಪಡಬೇಕು. you're filled with the Holy Spirit and the word, ಯಾವಾಗ ದೇವರ ವಾಕ್ಯದಿಂದ ಪರಿಶುದ್ಧಾತ್ಮನಿಂದ ನಾವು ತುಂಬಿಸಲ್ಪಡುತ್ತೇವೋ, the devil cannot steal your deliverance. ಸೈತಾನನು ಯಾವುದೇ ಕಾರಣಕ್ಕೂ ನಿಮಗೆ ಸಿಕ್ಕಿದಂತ ಬಿಡುಗಡೆಯನ್ನ ಕದ್ದುಕೊಳ್ಳಲು Just ಸಾಧ್ಯವಿಲ್ಲ. never forget the devil is a stealer. ಸಭೆ ಒಂದನ್ನು ನೀವು ಮರೆಯಬೇಡ್ರಿ, ಸೈತಾನನು ಒಬ್ಬ ಕಳ್ಳನಾಗಿದ್ದಾನೆ. He's a liar, he's a killer, he's a destroyer. ಆತನು ಸುಳ್ಳು ಹೇಳುವವನಾಗಿದ್ದಾನೆ, ಕೊಲೆ ಮಾಡುವವನಾಗಿದ್ದಾನೆ, ಆತನು ಹಾಳು ಮಾಡುವವನಾಗಿದ್ದಾನೆ. The Bible says in Matthew chapter 12, ಅದನ್ನ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದೆ. from verses from 43 to 45. 43ರಿಂದ 45 ವಚನಗಳು ಈ ರೀತಿಯಲ್ಲಿ ಇರುತ್ತವೆ. Person's life was empty and the devil came again. ಆ ವ್ಯಕ್ತಿಯ ಜಾಗ ದೇವ ಒಕ್ಕಲಿಲ್ಲದನ್ನ ನೋಡಿ ಆ ದೆವ್ವವು ಆತನ ಒಳಗಡೆ ಪ್ರವೇಶಿಸಿದ ನಾವು So if you ನೋಡ್ತಾ don't ಇದ್ದೇವೆ. take care of your spirit and soul, ಒಂದು ವೇಳೆ ನಿಮ್ಮ ಆತ್ಮ ಪ್ರಾಣವನ್ನ ವಿಚಾರವಾಗಿ ನೀವು ಎಚ್ಚರಿಕೆಗೊಳ್ಳದೆ ಹೋದರೆ definitely you will suffer again. ಖಂಡಿತವಾಗಿ ಮತ್ತೆ ತಿರುಗಿ ನೀವು ಕಷ್ಟವನ್ನ ಪಡುತ್ತೀರಿ. Today if you have this feel that I have been delivered from the devil, ಇವತ್ತಿನ ದಿವಸ ನಾನು ದೆವ್ವದಿಂದ ಬಿಡುಗಡೆ ಹೊಂದಿದ್ದೇನೆ ಅನ್ನೋದು ನಿಮಗೆ ಆಲೋಚನೆ ಇರುವುದಾದರೆ, you're supposed to do two things in your life. ನಿಮ್ಮ ಜೀವಿತದಲ್ಲಿ 2 ವಿಚಾರಗಳನ್ನು ನೀವು ಮಾಡಬೇಕಾಗಿದೆ. Don't go back to your old life. ಮತ್ತೆ ಹಳೆಯ ಜೀವಿತಕ್ಕೆ ನೀವು ಹೋಗಬೇಡ್ರಿ. Don't go back to your old life browsing on the net. ಇಂಟರ್ನೆಟ್ ಅಲ್ಲಿ ಬ್ರೌಸ್ ಮಾಡುವ, ಇಂಟರ್ನೆಟ್ ಅಲ್ಲಿ ನೋಡುವಂತಹ ವಿಚಾರಗಳನ್ನು ನೋಡುತ್ತಾ ಇರಬೇಡ್ರಿ. Don't go back to your old relationship. ಹಳೆಯ ನಿಮ್ಮ ಒಂದು ಸಂಬಂಧಗಳನ್ನ ಬೆಳೆಸುವುದಕ್ಕೆ ಹೋಗಬೇಡ್ರಿ. In the bad relationship with ಅಂದ್ರೆ the world. ಈ ಲೋಕದಲ್ಲಿ ಜೊತೆ ಇರುವಂತ ಕೆಟ್ಟ ಆ ಒಂದು ಸಂಬಂಧಗಳನ್ನ ಬೆಳೆಸುವುದಕ್ಕೆ ಹೋಗಬೇಡ್ರಿ. Second thing that you should do, ಎರಡನೇ ವಿಚಾರ ನೀವು ಮಾಡಬೇಕಾದ ವಿಚಾರ, meditate and fill
ದೇವರ ವಾಕ್ಯದಿಂದ ನೀವು ತುಂಬಿಸಲ್ಪಡ್ರಿ ಮತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡ್ರಿ. Be filled with the Holy Spirit. ಪರಿಶುದ್ಧಾತ್ಮರಿಂದ ತುಂಬಿಸಲ್ಪಡ್ರಿ. This is why we say, ಅದಕ್ಕೋಸ್ಕರವಾಗಿ ಈ ರೀತಿಯಲ್ಲಿ ನಾವು any ಹೇಳ್ತೇವೆ, person that who is delivered ಯಾರು ವ್ಯಕ್ತಿ ಬಿಡುಗಡೆ ಹೊಂದಿದ್ದಾನೋ must begin to come to the church services. ಆತನ ಸಭೆಯಲ್ಲಿ ನಡೆಯುವಂತ ಸಭೆಗಳಿಗೆ ಕೂಟಗಳಿಗೆ ಆತನು ಬರಬೇಕು. They should come to every church service that will be conducted here. ಸಭೆಯಲ್ಲಿ ನಡೆಯುವಂತ ಎಲ್ಲಾ ಕೂಟಗಳಿಗೆ ಅವರು God ಬರುವವರಾಗಿರಬೇಕು. will give you deliverance. ದೇವರು ನಿಮಗೆ ಖಂಡಿತವಾಗಿ ಬಿಡುಗಡೆಯನ್ನು God ಕೊಡುತ್ತಾರೆ. will give you freedom. ದೇವರು ನಿಮಗೆ ಸ್ವತಂತ್ರವನ್ನು ಕೊಡುತ್ತಾರೆ. After deliverance, ಆದರೆ ಬಿಡುಗಡೆ ಆದ ನಂತರ what you will be doing, ನೀವು ಏನನ್ನ ಮಾಡಬೇಕೆಂದರೆ that will preserve your deliverance. ಅದು ನಿಮ್ಮ ಬಿಡುಗಡೆಯನ್ನು ಉಳಿಸಿಕೊಂಡು ಹೋಗುವಂತದ್ದಾಗಿದೆ. That is why we tell people, ಅದಕ್ಕೋಸ್ಕರವಾಗಿ ನಾವು ಕೆಲವು ಜನರಿಗೆ ಹೇಳ್ತೇವೆ, after your deliverance, ನಿಮ್ಮ ಬಿಡುಗಡೆ ಆದ ನಂತರ come to the morning prayers, ನೀವು ಮುಂಜಾವಿನ ಪ್ರಾರ್ಥನೆಗೆ ಬನ್ರಿ. attend our online services. ಆ ಆನ್ಲೈನ್ ಸರ್ವಿಸ್ ನ ಮುಖಾಂತರವಾಗಿ ನೀವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳ್ರಿ. We should be keeping on meditating on the word of ನಾವು God. ದೇವರ ವಾಕ್ಯವನ್ನು ಕೇಳುತ್ತಾ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಲೇ ಇರಬೇಕು. Any time that you see for a free time, ಎಲ್ಲಾ ಸಮಯದಲ್ಲೂ ಕೂಡ ನಮಗೆ ವಿಶ್ರಾಂತಿ ಸಿಗುವಾಗ ಅಥವಾ ಒಂದು ಸಮಯ ಸಿಗುವಾಗ, not just in free times, ಕೇವಲ ಸಮಯ ಸಿಗುವಾಗ you should ಮಾತ್ರವಲ್ಲ, make time for the Bible. ನಾವು ಸತ್ಯ ವೇದಕ್ಕೋಸ್ಕರ ಸಮಯವನ್ನು ಮಾಡಿ ಕೂತುಕೊಳ್ಳಬೇಕು. You should be filled with the word of God. ನಾವು ದೇವರ ಒಂದು ವಾಕ್ಯದಿಂದ ನಾವು When ತುಂಬಿಸಲ್ಪಡಬೇಕು. you are in home, ನೀವು ಮನೆಯಲ್ಲಿರುವಾಗ, you are driving your car, ನಿಮ್ಮ ಒಂದು ಕಾರನ್ನು ನೀವು ಡ್ರೈವ್ ಮಾಡುವಾಗ play the worship music. ಅಲ್ಲಿರುವಂತ ದೇವರ ಹಾಡುಗಳನ್ನು ಹಾಡೋದಕ್ಕೆ ಹಾಕಿರಿ. You know, sometimes when we both travel together, ನಾವಿಬ್ಬರೂ ಕೂಡ ಒಟ್ಟಿಗೆ ಟ್ರಾವೆಲ್ ಮಾಡುವಂತ we are ಸಂದರ್ಭದಲ್ಲಿ keeping on singing and worshiping God, ನಾವು ಬಾಯಲ್ಲಿ ಆರಾಧನೆ ಹಾಡುಗಳನ್ನು ಹಾಡುತ್ತಾ ಇರ್ತೇವೆ. because that will create an atmosphere for God. ಯಾಕಂದ್ರೆ ದೇವರಿಗೋಸ್ಕರ ಅದು ಒಂದು ವಾತಾವರಣವನ್ನ ನಮ್ಮ ಸುತ್ತಲೂ ಸಿದ್ಧ ಮಾಡುವಂತದ್ದಾಗಿದೆ. Even the word says, ದೇವರ ವಾಕ್ಯವು ಈ ರೀತಿಯಲ್ಲಿ ಹೇಳ್ತಾ ಇದೆ, an empty mind is a devil's workshop. ಈ ಲೋಕವು ಈ ರೀತಿಯಲ್ಲಿ ಹೇಳ್ತದೆ, ಈ ಒಂದು ಖಾಲಿಯಾದಂತಹ ಒಂದು ಮನಸ್ಸು ಸೈತಾನನ ಕಾರ್ಖಾನೆಯಾಗಿದೆ ಅನ್ನೋದನ್ನ That ಹೇಳುತ್ತದೆ. is why your mind, your soul never should be empty. ಅದಕ್ಕೋಸ್ಕರವಾಗಿ ನಮ್ಮ ಪ್ರಾಣ, ನಮ್ಮ ಮನಸ್ಸು ಮತ್ತು ನಮ್ಮ ಆತ್ಮ ಯಾವುದೇ ಕಾರಣಕ್ಕೂ ಖಾಲಿಯಾಗಿರಬಾರದು. The Bible says in 2 Corinthians chapter 3 verse number 17. 2 ಕೊರಿಂಥ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನವನ್ನು ನೋಡುವಾಗ, Where the spirit of the Lord is, there is freedom. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. This is the word of the Lord. ಇದು ದೇವರ ವಾಕ್ಯವಾಗಿದೆ. Where there is the spirit of God, ಎಲ್ಲಿ ದೇವರ ಆತ್ಮನು ಇದ್ದಾನೋ there is freedom. ಅಲ್ಲಿ ಬಿಡುಗಡೆ ಇದೆ, ಸ್ವತಂತ್ರ ಇದೆ, There is deliverance. ಅಲ್ಲಿ ಬಿಡುಗಡೆ ಇದೆ. Filled with the Holy Spirit. ನಾವು ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಡಬೇಕು. Hallelujah. Hallelujah. These two things we learned. ಎರಡು ವಿಚಾರಗಳನ್ನು ಇವತ್ತಿನ ದಿವಸ ನಾವು ಕಲಿತುಕೊಂಡಿದ್ದೇವೆ. How to maintain our deliverance. ನಮ್ಮ ಬಿಡುಗಡೆಯನ್ನು ಹೇಗೆ ನಾವು ಕಾಯ್ದುಕೊಳ್ಳುವುದು. Number 1. ಮೊದಲನೇದಾಗಿ What is it? ಅದೇನಾಗಿದೆ, Don't go back to your old life. ನಮ್ಮ ಹಳೆಯ ಜೀವಿತಕ್ಕೆ ನಾವು ಹೋಗಬಾರದು. Never turn back to your old life. ಯಾವುದೇ ಕಾರಣಕ್ಕೂ ನಿಮ್ಮ ಹಳೆಯ ಜೀವಿತಕ್ಕೆ ನೀವು ತಿರುಗಬೇಡ್ರಿ. That is done. ಅದು ಮುಗಿದೋದ That ಕಥೆಯಾಗಿದೆ. is a dead thing. ಅದೊಂದು ಸತ್ತು ಹೋದಂತ ವಿಷಯವಾಗಿದೆ. Number 2. ಎರಡನೇದಾಗಿ Now be filled with the word and be filled with the Holy Spirit. ದೇವರ ವಾಕ್ಯದಿಂದ ಪರಿಶುದ್ಧಾತ್ಮನಿಂದ ನಾವು ತುಂಬಿಸಲ್ಪಡಬೇಕು. Come to the church services. ಸಭೆಯ ಒಂದು ಎಲ್ಲ ಕೂಟಗಳಿಗೆ ಬನ್ರಿ. Never miss any prayer. ಯಾವ ಒಂದು ಪ್ರಾರ್ಥನೆಯನ್ನು ಕೂಡ ತಪ್ಪಿಸಿಕೊಳ್ಳಬೇಡ್ರಿ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ But bless ಸ್ತೋತ್ರ. everyone according to this word of God. ದೇವರ ಈ ವಾಕ್ಯದ ಪ್ರಕಾರ ನಿಮ್ಮನ್ನೆಲ್ಲರನ್ನು Especially according ಆಶೀರ್ವದಿಸಲಿ. to John chapter 8 verse number 31 and 32. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 31ರಿಂದ 32 ವಚನಗಳು. And 2 Corinthians chapter 3 verse number 17. ಅದೇ ರೀತಿಯಲ್ಲಿ 2ನೇ ಕೊರಿಂಥ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ. ಈ ಮುಖಾಂತರವಾಗಿ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಲಿ. ಸನ್ನಿಧಾನದಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ. ಯಾರ್ಯಾರು ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಬಿಡುಗಡೆಯನ್ನು ಹೊಂದಿದ್ದಾರೋ ಸ್ವಾಮಿ, ಕರ್ತನೆ ಸ್ವತಂತ್ರವನ್ನ ಹೊಂದಿದ್ದಾರೋ ಕರ್ತನೆ, ಅವರು ಯಾವುದೇ ಕಾರಣಕ್ಕೂ ಕರ್ತನೆ ತಮ್ಮ ಬಿಡುಗಡೆಯನ್ನ ಸ್ವತಂತ್ರವನ್ನ ಪಡೆದು ಕರ್ತನೆ ಕಳೆದುಕೊಳ್ಳದ ಹಾಗೆ ಸ್ವಾಮಿ ನೀನು ತಾನವರನ್ನ ನಡೆಸು ಕರ್ತನೆ. ಅದೇ ಇವತ್ತಿನ ದಿವಸ ಕರ್ತನೆ ಈ ಆಲೋಚನೆಯನ್ನ ಹೃದಯಕ್ಕೆ ತೆಗೆದುಕೊಳ್ಳುವ ಹಾಗೆ ಕರ್ತನೆ ನಮ್ಮ ಹಳೆಯ ಜೀವಿತದಲ್ಲಿದ್ದ ವ್ಯಕ್ತಿಗಳು, ಹಳೆಯ ಜೀವಿತದಲ್ಲಿದ್ದಂತಹ ಮಾತುಗಳು, ಹಳೆಯ ಜೀವಿತದಲ್ಲಿದ್ದಂತಹ ಕಾರ್ಯಗಳನ್ನ ನಾವು ಮತ್ತೆ ಮಾಡದ ಹಾಗೆ ನಮಗೆ ಸಹಾಯದಸ್ತವನ್ನ ಚಾಚುವೈಸಪ್ಪ ಕರ್ತನೆ. ಅದೇ ರೀತಿಯಲ್ಲಿ ಕರ್ತನೆ ನಾವು ಈ ಕರ್ತನೆ ಯಾವುದಕ್ಕೋ ಕರ್ತನೆ ವ್ಯಕ್ತವಾದ ಕಾರ್ಯಗಳಿಗೆ ಸಮಯವನ್ನ ಮೀಸಲಿಡ್ತೇವೆ. ಆದ್ರೆ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಕೂತು ಸ್ವಾಮಿ ನಿನ್ನ ಆರಾಧಿಸುವುದಕ್ಕೆ, ಪ್ರಾರ್ಥಿಸುವುದಕ್ಕೆ ಕರ್ತನೆ ರಾಜ ನಿನ್ನ ವಾಕ್ಯಗಳನ್ನ ಧ್ಯಾನ ಮಾಡುವುದಕ್ಕೆ ಇವತ್ತಿನ ದಿವಸ ಗಂಭೀರವಾಗಿ ಕರ್ತನೆ ತೆಗೆದುಕೊಂಡು ಅದಕ್ಕೆ ಸಮಯವನ್ನ ಮೀಸಲಿಡುವ ಹಾಗೆ ನಿನ್ನ ಕಾರ್ಯ
ಕಾರ್ಯ ಮಾಡು ಏಸಪ್ಪ. ನಾವು ಬಿಡುಗಡೆಯನ್ನು ಹೊಂದಬೇಕಾದ್ರೆ ಕರ್ತನೆ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವುದು ಬಹಳ ಪ್ರಾಮುಖ್ಯವುಳ್ಳದ ವಿಚಾರವಾಗಿದೆ. ಇವತ್ತಿನ ದಿವಸದಿಂದ ಕರ್ತನೆ ಆ ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ, ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಟ್ಟವರಾಗಿ, ಹಳೆಯ ಜೀವಿತವನ್ನ ಕರ್ತನೆ, ಹಳೆಯ ವ್ಯಕ್ತಿ ಸತ್ತು ಹೋದೆ ಈಗ ನೂತನ ಸೃಷ್ಟಿಯಾಗಿ ಜೀವಿಸುವ ಹಾಗೆ ಒಬ್ಬೊಬ್ಬರನ್ನು ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಅನೇಕ ಜನರು ಇದು ನನ್ನಲ್ಲಿ ಅಸಾಧ್ಯ ಅಂದುಕೊಂಡು ಕುಳಿತುಕೊಂಡಿರೋದುಂಟು. ಆದರೆ ಕರ್ತನೆ ನೀನು ಅಸಾಧ್ಯವನ್ನ ಸಾಧ್ಯಗೊಳಿಸುವ ದೇವರ ಸ್ವಾಮಿ. ದೇವರಿಗೆ ಅಸಾಧ್ಯ ಉಂಟೋ ಅನ್ನುವ ರೀತಿಯಲ್ಲಿ ನೀನು ಮನುಷ್ಯರಿಗೆ ಪ್ರಶ್ನೆಯನ್ನ ಕೇಳಿದಾದರೂ ಇವತ್ತಿನ ದಿವಸ ಆ ಅಸಾಧ್ಯವನ್ನ ಸಾಧ್ಯಗೊಳಿಸುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ ಇದಕ್ಕೆ ಅಡ್ಡಿಪಡಿಸುವಂತ ಎಲ್ಲ ಸೈತಾನನ ಕಾರ್ಯಗಳನ್ನ, ಎಲ್ಲ ದೆವ್ವದ ಆತ್ಮಗಳನ್ನ, ಎಲ್ಲ ದುರಾತ್ಮಗಳನ್ನ, ಅಂಧಕಾರದ ಶಕ್ತಿಗಳ ಬಲಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಬಿಡುಗಡೆ ಉಂಟು ಮಾಡಿ ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸುವಂತೆ ಕೊಡ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್.